ಓಕೆ, ರಾಜ್ಯದಲ್ಲಿ ಹುಕ್ಕಾ ಬ್ಯಾನ್ ಅನ್ನೋದು ಬರೀ ಘೋಷಣೆಗೆ ಮಾತ್ರ ಸೀಮಿತವಾಗಿದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಅಂದ್ರೆ ಹುಕ್ಕಾ ಬ್ಯಾನ್ ಆದ್ರೂ ಸಹ 24 ಅವರ್ಸ್ ಆದ್ರೂ ಸಹ ಬೆಂಗಳೂರಿನಲ್ಲಿ ರಾಜಾರೋಷವಾಗಿ ಹುಕ್ಕಾವನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಲಂಗು ಲಗಾಮಿಲ್ಲದೆ ನಡೀತಾ ಇದೆ ಹುಕ್ಕಾ ಸಪ್ಲೈ. ಆರೋಗ್ಯ ಇಲಾಖೆ ಆದೇಶ ಆಗಿದೆ, ಹುಕ್ಕಾ ಬಾರ್ಗಳನ್ನ ಕ್ಲೋಸ್ ಮಾಡಬೇಕು ಅಂತ, ಹುಕ್ಕಾಗಳನ್ನ ಸಪ್ಲೈ ಮಾಡೋ ಹಾಗಿಲ್ಲ ಅಂತ ಆದೇಶ ಹೊರಬಿದ್ದಿದೆ. ಆದ್ರೂ ಸಹ ಬಸವನಗುಡಿಯ ರೌಚ್ ಕೆಫೆಯಲ್ಲಿ ಈ ಒಂದು ನಿಷೇಧವನ್ನು ಸಹ ಮೀರಿ ಹುಕ್ಕಾವನ್ನ ಸಪ್ಲೈ ಮಾಡಲಾಗ್ತದೆ. ಇದೇ ರೌಚ್ ಕೆಫೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ, ಇದೇ ರೌಚ್ ಕೆಫೆ ಬಸವನಗುಡಿಯಲ್ಲಿ ಇರ್ತಕ್ಕಂಥದ್ದು. ಬೆಳಗ್ಗೆ 9 ಗಂಟೆಗೆ ಓಪನ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಇವರು. ಹುಕ್ಕಾ ಆರೋಗ್ಯಕ್ಕೆ ಹಾನಿಕರ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯು ಹೇಳಿತ್ತು. ಅದರಂತೆ ರಾಜ್ಯ ಸರ್ಕಾರ ಹುಕ್ಕಾವನ್ನ ರಾಜ್ಯದಾದ್ಯಂತ, ಅದರಲ್ಲೂ ಮೇಯ್ನ್ ಆಗಿ ಬೆಂಗಳೂರಿನಲ್ಲಿ ಬ್ಯಾನ್ ಮಾಡಿರುವಂಥದ್ದು. ಆದರೆ ಹುಕ್ಕಾ ಬ್ಯಾನ್ ಆದರೂ ಸಹ ರಾಜಾರೋಷವಾಗಿ ಈ ಒಂದು ರೌಚ್ ಕೆಫೆಯಲ್ಲಿ ಹುಕ್ಕಾವನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಬಂದವರಿಗೆ ಹುಕ್ಕಾವನ್ನ ನೀಡ್ತಾ ಇದ್ದಾರೆ. ನೋಡಿ ದೃಶ್ಯಗಳಲ್ಲಿ ವಿತ್ ಎವಿಡೆನ್ಸ್, ವಿತ್ ಪ್ರೂಫ್, ವಿತ್ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಬ್ಯಾನ್ ಆದರೂ ಸಹ ರೌಚ್ ಕೆಫೆಯಲ್ಲಿ ರಾಜಾರೋಷವಾಗಿ ಹುಕ್ಕಾ ಸೇಲ್ ಆಗ್ತಾ ಇದೆ. ಬಿಲ್ನಲ್ಲಿ ಇವ್ರು ಏನಂತ ಹಾಕಿ ತೋರಿಸ್ತಾ ಇದ್ದಾರೆ ಗೊತ್ತಾ ನಿಮಗೆ? ರೌಚ್ ಸ್ಪೆಷಲ್ ಅಂತ ನಮೂದಿಸಿ ಹುಕ್ಕಾವನ್ನ ಕೊಡ್ತಾ ಇದ್ದಾರೆ. ರೌಚ್ ಸ್ಪೆಷಲ್ ಅಂತೆ. ಆ ಸ್ಪೆಷಲ್ ಬೇರೆ ಯಾವುದು ಅಲ್ಲ, ಹುಕ್ಕಾ. ಈ ರೌಚ್ ಕೆಫೆಯ ಸ್ಪೆಷಲ್ ಅಂದ್ರೆ ಕೆಲವೊಂದು ಹೋಟೆಲ್ ಮತ್ತು ರೆಸ್ಟೋರೆಂಟ್ ಅಥವಾ ಈ ಕೆಫೆಗಳಲ್ಲಿ ಈ ಸ್ಪೆಷಲ್ ಆಗಿ ಏನಾದ್ರೂ ಒಂದಿರುತ್ತೆ ಆ ದಿನಕ್ಕೆ. ಸೊ ಹಾಗಾಗಿ ಆ ರೀತಿಯಾಗಿ ರೌಚ್ ಸ್ಪೆಷಲ್ ಅಂತ ಹೆಸರನ್ನ ಇಟ್ಕೊಂಡು ಈ ಒಂದು ಹುಕ್ಕಾವನ್ನ ಇವರು ಸೇಲ್ ಮಾಡ್ತಾ ಇದ್ದಾರೆ, ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ಈ ರೌಚ್ ಕೆಫೆಯ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಆರೋಗ್ಯಕ್ಕೆ ಹಾನಿಕರ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯು ಹೇಳಿದೆ. ಆ ವರದಿಯ ಆಧಾರದ ಮೇಲೆ ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆ ಹುಕ್ಕಾವನ್ನ ರಾಜ್ಯದಾದ್ಯಂತ ಬ್ಯಾನ್ ಮಾಡಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಯಾವುದೇ ಕಾರಣಕ್ಕೂ ಸಹ ಹುಕ್ಕಾವನ್ನ ಮಾರೋ ಹಾಗಿಲ್ಲ. ಒಂದು ವೇಳೆ ಏನಾದರೂ ಹುಕ್ಕಾವನ್ನ ಮಾರಾಟ ಮಾಡಿದ್ರೆ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ವಿವಿಧ ಕೇಸ್ಗಳನ್ನ ಹಾಕಿ ಇಡೀ ಆ ಹುಕ್ಕಾ ಬಾರನ್ನ ಅಥವಾ ಆ ಬಾರ್ ಏನಿದೆ ಅಥವಾ ಕೆಫೆ ಏನಿದೆ ಅಥವಾ ರೆಸ್ಟೋರೆಂಟ್ ಏನಿದೆ ಅದನ್ನ ಕ್ಲೋಸ್ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಆರೋಗ್ಯ ಇಲಾಖೆ ಏಕಾಏಕಿಯಾಗಿ ಈ ರೀತಿಯಾದಂಥ ಹುಕ್ಕಾ ಬಾರ್ಗಳು ಅಥವಾ ಹುಕ್ಕಾ ಕೆಫೆಗಳು ಅಥವಾ ಏನಂತ ಕರಿತೀರೋ ಅದ್ರ ಮೇಲೆ ದಾಳಿ ಮಾಡಬಹುದು, ಅಲ್ಲಿರ್ತಕ್ಕಂಥ ವಿರುದ್ಧ ಕ್ರಮವನ್ನ ಕೈಗೊಳ್ಳಬಹುದು. ಆದರೆ ಈಗ ಹುಕ್ಕಾ ಬ್ಯಾನ್ ಆಗಿದ್ರು ಸಹ ರಾಜಾರೋಷವಾಗಿ ಹುಕ್ಕಾವನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಸೌಮ್ಯ. ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರತಕ್ಕಂಥದ್ದು. ಸೌಮ್ಯ, ಈಗ ಹುಕ್ಕಾ ಬ್ಯಾನ್ ಆಗಿದೆ ರಾಜ್ಯದಲ್ಲಿ. ರಾಜ್ಯ ಸರ್ಕಾರ ಇದನ್ನ ಬ್ಯಾನ್ ಮಾಡಿರುವಂಥದ್ದು ಆರೋಗ್ಯಕ್ಕೆ ಹಾನಿಕರ ಅನ್ನುವಂಥದ್ದು. ಇಷ್ಟಿದ್ರೂ ಸಹ ಇವರು ರಾಜಾರೋಷವಾಗಿ ಹುಕ್ಕಾವನ್ನ ಮಾರ್ತಾರೆ ಅನ್ನೋದಾದ್ರೆ ಇವ್ರಿಗೆ ಯಾರ್ದು ಭಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಅನ್ನುವಂಥದ್ದು. ಸೊ ಯಾವ